ಆತ್ಮೀಯರೇ, ಎಲ್ರಿಗೂ ನಮಸ್ಕಾರಗಳು. ಆ, ಕಳೆದ ವಾರ ನಮಗೆ ಚಿಕ್ಕಮಗಳೂರು ಸಾವಯವ ರೈತರ ಬಳಗದ ರೈತ ಸಮ್ಮೇಳನ ಇದ್ದ ಕಾರಣಕ್ಕಾಗಿ ಕಳೆದ ವಾರದ ಮಾತನ್ನು ಮಾಡೋಕ್ಕಾಗಲಿಲ್ಲ. ಎಲ್ರಿಗೂ ಕ್ಷಮೆ ಕೋರ್ತೀನಿ. ಇನ್ನು ಇವತ್ತಿನ ನನ್ನ ವಾರದ ಮಾತಲ್ಲಿ ತೋಟ ಅಂದಮೇಲೆ ತೋಟಕ್ಕೊಂದು ಬೇಲಿ ಬೇಕು. ಆ ಬೇಲಿ ಹೇಗಿರಬೇಕು? ಉದಾಹರಣೆಗೆ ಜೀವಂತ ಬೇಲಿ ಮಾಡ್ತಾರೆ ಕೆಲವರು ಕಬ್ಬಿಣದ ತಂತಿಗಳು ಮತ್ತು ಕಲ್ಕಂಬಗಳು ಅಥವಾ ಕಬ್ಬಿಣದಲ್ಲಿ ಕಂಬಗಳನ್ನು ಕೂರಿಸಿ ಅದಕ್ಕೆ ಮೆಷನ್ನು ವೆಲ್ಡ್ ಮಾಡಿಸೋ ಅಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ. ಆದರೆ ನೈಸರ್ಗಿಕ ಕೃಷಿ ತೋಟದಲ್ಲಿ ನೈಸರ್ಗಿಕ ಬೇಲಿನೇ ನಿರ್ಮಾಣ ಮಾಡ್ಕೋಬೇಕು. ನಿರ್ಮಾಣ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದರಿಂದ ಹೆಚ್ಚು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಒಂದು ನಮ್ಮ ಘನಮಠದ ಶಿವಯೋಗಿಗಳು ಒಂದು ಕೃಷಿ ಪ್ರದೀಪಿಕೆ ಅಂತೇಳಿ ಒಂದು ಪುಸ್ತಕನ 17ನೇ ಶತಮಾನದಲ್ಲಿ ಬರೀತಾರೆ. ಬರೆದಾಗ ಒಂದು ತೋಟ ಕಟ್ಟಬೇಕಾದ್ರೆ ನೀರಿನ ಅವಶ್ಯಕತೆಯೂ ಅಷ್ಟೇ. ಅಲ್ಲಿ ಬೇಲಿ ನಿರ್ಮಾಣ, ಅದು ಕಳ್ಳಕಾಕರಿಂದ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಿರ್ಬೋದು, ಅಥವಾ ಹಸಿರು ಹೊದಿಕೆ ಮಾಡೋದ್ರಿಂದ ಬೇಲಿ ನಮ್ಮ ತೋಟದ ಸುತ್ತ ಹಸಿರಿನ ಗೋಡೆ ಇರೋದ್ರಿಂದ ಆ ಗೋಡೆಯಿಂದ ತಂಪಾದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಯಾವ ಮಟ್ಟದ ಕೊಡುಗೆ ಕೊಡುತ್ತೆ. ಆಮೇಲೆ ಬೇಲಿ ಎಷ್ಟು ಲೇಯರಲ್ಲಿರಬೇಕು? ಮೊದಲನೇ ಲೇಯರಲ್ಲಿ ಮುಳ್ಳಿನಿಂದ ಕೂಡಿದ ಸಸ್ಯಗಳನ್ನು ಬೆಳೆಸಬೇಕು ಅಂತ ಹೇಳ್ತಾರೆ. ಎರಡನೇ ಹಂತದಲ್ಲಿ ಸೊಪ್ಪು ಸಿಗೋಂಥದ್ದು, ತೋಟಕ್ಕೆ ಬೇಕಾದಂಥ ಸೊಪ್ಪು ಸದೆ ಸಿಗೋಂಥ ಗಿಡಗಳನ್ನು ನೆಡಬೇಕು ಅಂತ ಹೇಳ್ತಾರೆ. ಮತ್ತು ಮೂರನೇ ಹಂತದಲ್ಲಿ ಹಣ್ಣು ಗಿಡಗಳನ್ನು ನೆಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಥರಕ್ಕೆ ಗಿಡಗಳನ್ನು ನೆಡೆಸೋದ್ರಿಂದ ನಮಗೆ ಒಂದು ಆಹಾರ ಬೆಳೆಗಳಾಗೂ ಸಿಗುತ್ತೆ, ಜೊತೆಯಲ್ಲಿ ತೋಟಕ್ಕೆ ಬೇಕಾದಂಥ ಹಸಿರೆಲೆ ಗೊಬ್ಬರವಾಗಿಯೂ ಸಿಗುತ್ತೆ. ಈ ಕಾರಣಕ್ಕಾಗಿ ತೋಟದ ಬೇಲಿಗಳನ್ನು ಹಸಿರಿನಿಂದ ಕೂಡಿದರೆ ಅದನ್ನು ಹೇಗೆ ಮಾಡ್ಬೋದು ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನಾವು ನಾನು ಈ ಜಮೀನನ್ನು ಖರೀದಿ ಮಾಡಿದಾಗ ನಾನು ಈ 12 ಎಕರೆಗೂ ನಾವು ಸುತ್ತ ಬೇಲಿಗೆ ಈ ಥರಕ್ಕೆ ಗ್ಲಿರಿಸಿಡಿಯ ಗಿಡಗಳನ್ನು ನೆಡ್ತಾ ಹೋದ್ವಿ. ಈ ಥರಕ್ಕೆ ನೋಡಿ, ಆವಾಗ ನೆಟ್ಟದ್ದು ಈಗ ಎಷ್ಟು ಬಡ್ಡೆ ಎಲ್ಲ ದಪ್ಪಾಗಿದೆ. ಅದೇ ಥರಕ್ಕೆ ಈ ಥರಕ್ಕೆ ಸೊಪ್ಪು ಸಾಕಷ್ಟು ಸಿಗುತ್ತೆ. ಈ ಸೊಪ್ಪು ಸಾಕಷ್ಟು ಸಿಗೋದ್ರಿಂದ ಇದನ್ನು 3 ತಿಂಗಳಿಗೊಮ್ಮೆ ಇದನ್ನು ಕಟ್ ಮಾಡಿಬಿಟ್ಟು ಮಲ್ಚಿಂಗ್ ಮಾಡ್ತೀವಿ. ತೋಟದ ತುಂಬ ಹರಡ್ತಾ ಹೋಗ್ತೀವಿ. ತೋಟದ ತುಂಬ ಹರಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಲ್ಚಿಂಗ್ ಆಗುತ್ತೆ ಮತ್ತು ಹಸಿರೆಲೆ ಗೊಬ್ಬರವಾಗಿ ಅದು ಟನ್ಗಟ್ಟಲೆ ಗೊಬ್ಬರ ಸಿಗ್ತಾ ಹೋಗುತ್ತೆ. ನಾವು ರೈತರುಗಳು ಏನು ಮಾಡಬೇಕು, ಒಂದು ಬುದ್ಧಿವಂತಿಕೆ, ಯಾಕೆಂತಂದರೆ ಎಲ್ಲದಕ್ಕೂ ಒಂದು ಸೂತ್ರ ಇರುತ್ತಲ್ವ, ಆ ಸೂತ್ರದ ಪ್ರಕಾರಕ್ಕೆ ನಾವು ತೋಟ ಮಾಡ್ತಾ ಹೋದರೆ ನಮಗೆ ಬೇಕಾದಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮಲ್ಲೇ ಸಿಗ್ತಾ ಹೋಗ್ತವೆ. ನೋಡಿ, ಈ ಥರಕ್ಕೆ ನಮ್ಮ ಬೇಲಿ ಸುತ್ತ, ನಮ್ಮ ಜಮೀನಿನ ಸುತ್ತ ಈ ಬೇಲಿಗೆ ಗ್ಲಿರಿಸಿಡಿಯಾ ಮಾಡಿದ್ದೀವಿ. ನೋಡಿ, ಈ ಗ್ಲಿರಿಸಿಡಿಯಾ ನೋಡಿ, ಅದು ನಾವು ಮಾಡಿದ್ರಿಂದ ಇಲ್ಲೇನಾಗಿದೆ, ಇದರಲ್ಲಿ ಗ್ಲಿರಿಸಿಡಿಯಾ ನೆಮಟೋಡ್ ರೋಗನ ನಿರ್ಮೂಲನೆ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಸಾಕಷ್ಟು ಬಯೋಮಾಸನ್ನು ಕೊಡೋದ್ರಿಂದ ನಾವು ಮುಚ್ಚಿಗೆಗಾಗೂ ಇದನ್ನು ಬೆಳೆಸ್ಕೋಬೋದು. ನೋಡಿ, ಎಷ್ಟು ಹತ್ರ 3 ತಿಂಗಳಾಯಿತು ಕಟ್ ಮಾಡಿ, ಯಾವ ಪ್ರಮಾಣದಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಅಂತ ನೋಡಿ. ಇದನ್ನೆಲ್ಲ ಮತ್ತೆ ನಾವು ಪುನಃ ಕಟ್ ಮಾಡೋ ಇದನ್ನೆಲ್ಲ ಮತ್ತೆ ಕಟ್ ಮಾಡ್ತೀವಿ. ಕಟ್ ಮಾಡಿದ ಮೇಲೆ ಟನ್ಗಟ್ಟಲೆ ಗೊಬ್ಬರ ಸಿಗ್ತಾ ಹೋಗುತ್ತೆ. ಇದು ಒಂದಾಯಿತು. ಈ ಬೇಲಿನಲ್ಲಿ ನಾವು ಈ ಗ್ಲಿರಿಸಿಡಿಯನ್ನು ನಾವು ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಇಲಿಗಳು ಬರಲ್ಲ, ಆಮೇಲೆ ಹೊರಭಾಗದಿಂದ ಬರೋಂಥ ಗಾಳಿ ಫಿಲ್ಟ್ರಾಗಿ ಬರುತ್ತೆ. ಅಲ್ಲಿ ಯಾವುದೇ ರಾಸಾಯನಿಕ ಬಳಸಿದ್ರೂ ಸಹ ಅದು ಗಾಳಿನಲ್ಲಿ ಸೇರ್ಕೊಂಡ್ರಂಥ ರಾಸಾಯನಿಕ ಅಂಶ ನಮ್ಮ ತೋಟದೊಳಗೆ ಬರದಂಗೆ ಇದು ಕಾಪಾಡ್ತಾ ಹೋಗುತ್ತೆ. ಆಮೇಲೆ ಇಲಿಗಳು ಈ ಗ್ಲಿರಿಸಿಡಿಯಾ ಸೊಪ್ಪಿನ ವಾಸನೆಗೆ ಇಲಿಗಳೇ ಹೊರಗಡೆಯಿಂದ ನಮ್ಮ ತೋಟದೊಳಗೆ ಎಂಟ್ರಾಗಲ್ಲ. ಅದ್ರ ಜೊತೆಯಲ್ಲಿ ಹಾವುಗಳಿರಲ್ಲ. ಮತ್ತು ಅಲ್ಲಿ ಅನೇಕ ಬೇರೆ ಬೇರೆ ಮಿತ್ರ ಕೀಟಗಳ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಕಾರಣಕ್ಕಾಗಿ ನಾವು ಬುದ್ಧಿವಂತಿಕೆಯಿಂದ ನಾವು ತೋಟ ಕಟ್ಟುವಾಗ
ಈ ಥರದ ಜೀವಂತ ಬೇಲಿನ ಮಾಡ್ಕೊಂಡ್ರೆ ಹೊರಭಾಗದಿಂದ ಯಾವುದೇ ಕಳ್ಳ ದನಗಳಾಗಲಿ ಕಳ್ಳ ಜನಗಳಾಗಲಿ ನಮ್ಮ ತೋಟದೊಳಗೆ ಬರೋದಕ್ಕೆ ಇದು ಆಸ್ಪದ ಕೊಡಲ್ಲ. ಆಮೇಲೆ ಈ ಹಸಿರು ಗೋಡೆ ನಿರ್ಮಾಣ ಆಗಿರೋದ್ರಿಂದ ವಾತಾವರಣ ತಂಪಾಗಿರೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ. ಇಷ್ಟೆಲ್ಲ ಅನುಕೂಲತೆಗಳು ಈ ಗ್ಲಿರಿಸೀಡಿಯಾ ಸೊಪ್ಪಿನಿಂದ ಇರೋದ್ರಿಂದ ನಾವು ಹಸಿರಲ್ಲೇ ಗೋಡೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಥೇಚ್ಛವಾಗಿ ಗ್ಲಿರಿಸೀಡಿಯನ್ನು ಬೆಳೆಸ್ಬೋದು. ಇನ್ನು ಮೊದಲನೇ ಹಂತದಲ್ಲಿ ಸೀಮೆ ಮತ್ತಿನ್ನು ಬೇರೆ ಬೇರೆ ಮುಳ್ಳಿನ ಬೆಳೆಗಳು ಬರ್ತವೆ. ಆ ಥರದ ಗಿಡಗಳು ಸಸ್ಯಗಳನ್ನು ಬೆಳೆಸಿದರೆ ಹೊರಭಾಗದಲ್ಲಿ ಅದೊಂದು ಲೇಯರಾಗಿ ಕೂರುತ್ತೆ. ಎರಡನೇ ಹಂತದಲ್ಲಿ ಗ್ಲಿರಿಸೀಡಿಯಾ ಬೆಳೆಸ್ಬೋದು. ಮೂರನೇ ಹಂತದಲ್ಲಿ ನಾವು ಹಣ್ಣಿನ ಗಿಡಗಳನ್ನು ಬೆಳೆಸಿದರೆ ನಮಗೆ ಸಾಕಷ್ಟು ಹಣ್ಣು ಸಿಗ್ತಾ ಹೋಗುತ್ತೆ. ಹಲಸಿರ್ಬೋದು, ದೊಡ್ಡ ದೊಡ್ಡ ಎತ್ತರಕ್ಕೆ ಬೆಳೆಯೋಂಥ ಹಲಸಿನ ಮರಗಳು, ಅವನ್ನೆಲ್ಲ ಬೆಳೆಸ್ತಾ ಹೋದಾಗ ಹೊರಗಡೆಯಿಂದ ಬರೋಂಥ ಗಾಳಿನ ತಡೆಯುತ್ತೆ. ಗಾಳಿ ತಡೆದ್ರೆ ನಮ್ಮ ತೋಟಕ್ಕೆ ರಕ್ಷಣೆ ಸಿಗುತ್ತೆ ಗಾಳಿಯಿಂದನ. ಹಾಗಾಗಿ ಇಲ್ಲಿ ಬಾಳೆನೋ ಅಡಿಕೆನೋ ಅಥವಾ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಾಗ ಗಾಳಿ ಒತ್ತಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಬುದ್ಧಿವಂತಿಕೆಯಿಂದನ ಈ ಥರದ ಹಸಿರಲ್ಲೇ ಸೊಪ್ಪು ಯಥೇಚ್ಛವಾಗಿ ಸಿಗೋಂಥ ವ್ಯವಸ್ಥೆಗೆ ನಾವು ಮುಂದಾಗಿ ನಾವು ಈ ಥರ ಬೇಲಿಗೆ ಗ್ಲಿರಿಸೀಡಿಯಾನ ಬೆಳೆಸೋದ್ರಿಂದನ ಸಾಕಷ್ಟು ಸೊಪ್ಪು ಸೆದೆ ಸಿಗುತ್ತೆ. ಮಲ್ಚಿಂಗು, ಅದ್ರ ಕಾಂಡ ಅದು 6 ತಿಂಗಳು 7 ತಿಂಗಳು ಬೇಕದು ಡಿಕಂಪೋಸ್ ಆಗೋಕ್ಕೆ. ಅದನ್ನು ಅಲ್ಲೇ ಹಾಕಿದರೆ ತೋಟದೊಳಗಡೆ ಹಾಕಿದರೆ ನಿಧಾನಕ್ಕೆ ಡಿಕಂಪೋಸ್ ಆಗ್ತಾ ಅನೇಕ ಪೋಷಕಾಂಶಗಳನ್ನು ಮಣ್ಣಿಗೆ ರಿಲೀಸ್ ಮಾಡ್ತಾ ಹೋಗುತ್ತೆ. ಆ ಪೋಷಕಾಂಶಗಳೇ ಎಗೇನು ಜೀವಾಣುಗಳು ಆಹಾರದ ರೂಪದಲ್ಲಿ ಮತ್ತೆ ಸಸ್ಯಗಳಿಗೆ ಅದನ್ನು ಸಪ್ಲೈ ಮಾಡೋಂಥ ಕೆಲಸನ ಮಾಡ್ತಾ ಹೋಗುತ್ತೆ. ಅದರಿಂದ ನಾವು ಯಥೇಚ್ಛವಾಗಿ ಬೇಲಿಗಾಗಿಯೇ ನಾವು ಗ್ಲಿರಿಸೀಡಿಯಾ, ಹೊಂಗೆ ಈ ಥರದ ಸೊಪ್ಪುಗಳನ್ನು ನಾವು ಬೆಳೆಸಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ಗ್ಲಿರಿಸೀಡಿಯಾ ಎಲ್ಲ ಭಾಗದಲ್ಲೂ ಎಲ್ಲ ವಾತಾವರಣದಲ್ಲೂ ಬರೋಂಥ ಸಸ್ಯ ಜಾತಿ. ಇದನ್ನು ಮಲೆನಾಡಲ್ಲೂ ಬೆಳೆಸ್ಬೋದು, ಬಯಲುಸೀಮೆನಲ್ಲೂ ಬೆಳೆಸ್ಬೋದು. ಇದು ಪ್ರಾರಂಭದಲ್ಲಿ ಬೀಜದಿಂದನಾದ್ರೂ ಅದನ್ನು ಉತ್ಪಾದನೆ ಸಸಿ ಬೆಳೆಸ್ಬೋದು, ಅಥವಾ ಇದ್ರ ಕಾಂಡನೇ ಕಟ್ ಮಾಡಿ ಬೇರಿಗೆ ಮಣ್ಣಿಗೆ 1-2-3 ಗಣ್ಣು ಮೇಲೊಂದೆರಡು ಗಣ್ಣು ಬಿಟ್ಟರೆ ಆ ಗಣ್ಣಲ್ಲೇ ಚಿಗುರು ಬರೋಂಥದ್ದು ಆಗುತ್ತೆ ಇದರಲ್ಲಿ. ಆ ಕಾರಣಕ್ಕಾಗಿ ನಾವು ಯಥೇಚ್ಛವಾಗಿ ಸೊಪ್ಪು ಸಿಗೋಂಥ ಈ ಗ್ಲಿರಿಸೀಡಿಯಾ, ಹೊಂಗೆ ಈ ಥರದವನ್ನು ನಾವು ಬೆಳೆಸ್ತಾ ಹೋದರೆ ಇಲ್ಲಿ ನಮಗೆ ಸಾಕಷ್ಟು ಗೊಬ್ಬರ ನಮ್ಮ ಭೂಮಿಗೆ ಸಿಗ್ತಾ ಹೋಗುತ್ತೆ. ಅದರಿಂದ ದಯವಿಟ್ಟು ರೈತ ಬಾಂಧವರು ತೋಟ ಹೊಸ್ದಾಗಿ ಕಟ್ಟೋಂಥವ್ರು ಬೇಲಿನಿಗೆ ನಾವು ಗ್ಲಿರಿಸೀಡಿಯಾನೇ ಬೆಳೆಸಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಹಸಿರೆಲೆ ಗೊಬ್ಬರ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಲೇಟಾಗಿ ಕೊಡ್ತಾಯಿದ್ದೀನಿ. ಹಾಗಾಗಿ ಎಲ್ಲರೂ ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಈ ವಾರದ ಮಾತನ್ನು ನಾನು ಈ ಹಸಿರೆಲೆ ಗೊಬ್ಬರ ಬೇಲಿಗಳ ನಿರ್ಮಾಣದಲ್ಲಿ ಹಸಿರೆಲೆ ಗಿಡಗಳ ಮಹತ್ವ ಏನು, ಹಸಿರೆಲೆ ಗಿಡಗಳನ್ನು ಬೆಳೆಸೋದ್ರಿಂದ ಅದರಲ್ಲಿ ಸಿಗೋಂಥ ಮಹತ್ವ ಏನು ಅಂತ ಹೇಳಿದ್ದೀನಿ. ಹಾಗಾಗಿ ಹುಳ ಹುಪ್ಟಿಗಳು, ಹಾವಿರ್ಬೋದು, ಇಲಿ ಇರ್ಬೋದು, ಇದ್ರ ಕಾಟದಿಂದ ನಾವು ರಕ್ಷಣೆ ಪಡೆಯೋದಕ್ಕೆ ಈ ಗ್ಲಿರಿಸೀಡಿಯಾ ಅವಕಾಶ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ತೋಟದಲ್ಲಿ ಏನಾದ್ರು ನೆಮಟೋಡ್ ರೋಗಾಣುಗಳಿದ್ದು ಅಂತಂದರೆ ಅದನ್ನು ನಿರ್ಮೂಲನೆಗೆ ಈ ಗ್ಲಿರಿಸೀಡಿಯಾ ಸೊಪ್ಪು ಸಹಕಾರ ಕೊಡುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ನನ್ನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.